ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಈ ದಿನ ನಾವು ವಿಶೇಷವಾಗಿ ಚಿನ್ನದ ರಥವನ್ನು ಇತ್ತೀಚೆಗೆ ಸಮರ್ಪಿಸಿದ್ದ ಭವಾನಿ ಶಂಕರ ಆರ್ಟ್ಸ್ ಇದರ ಮಾಲಕರಾದ ಶ್ರೀಯುತ ಶಶಿಧರ ವೇಳಣ್ಕರ್ ಇವರನ್ನ ಮಾತನಾಡಿಸೋಣ. ಶಶಿಧರ ವೇಳಣ್ಕರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಬೆಳ್ಳಿಯ ಕೆಲಸಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ನೀಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನೀವು ಆರಂಭಿಸಿದ ಇದು ಗುರು, ಆಮೇಲೆ ನೀವು ಎಷ್ಟನೇ ಇಸ್ವಿಯಲ್ಲಿ ಆರಂಭ ಮಾಡಿದ್ರಿ, ಇಲ್ಲಿವರೆಗೆ ಎಷ್ಟು ಕೆಲಸಗಳನ್ನ ಮಾಡಿದ್ರಿ, ಇದರ ಬಗ್ಗೆ ವೀಕ್ಷಕರಿಗೆ ತಿಳಿಸಬೇಕು. ಮೊದಲಾಗಿ ಜಗದ್ಗುರು ಶಂಕರಾಚಾರ್ಯ ಮಠದ ಗುರುಗಳಾದ ಭಾರತೀ ತೀರ್ಥ ಮಹಾಸ್ವಾಮೀಜಿಯವರ ಪಾದವೃಂದಕ್ಕೆ ನಮಸ್ಕರಿಸುತ್ತಾ, ಯದುಶೇಖರ ಮಹಾಭಾರತಿ ಸ್ವಾಮೀಜಿಯವರ ಪಾದವೃಂದಕ್ಕೆ ನಮಿಸುತ್ತಾ, ಹಾಗೆ ನಮ್ಮ ಗ್ರಾಮ ದೇವರು, ನಮ್ಮ ಕುಲದೇವರಿಗೂ ಸ್ಮರಿಸುತ್ತಾ, ನಾವು ಸುಮಾರು 2000ದಿಂದ ಈ ಫೀಲ್ಡಿಗೆ ಬಂದಿದ್ದೇವೆ. 2000 ಇಸ್ವಿಯಲ್ಲಿ ನಂದು SLC ಮುಗಿಯಿತು. ಮುಗಿದ ನಂತರ ಮಾಳ ಸುಧಾಕರ್ ಡೋಂಗ್ರೆ ಅವರಲ್ಲಿಗೆ ನಾನು ಕೆಲಸಕ್ಕಾಗಿ ಹೋಗಿ ಅವರ ಹತ್ರ ಕೆಲಸ ಕಲಿತು 2004 ನವೆಂಬರ್ 17ರಿಂದ ನಮ್ಮ ಮನೆಯಲ್ಲಿಯೇ ಸ್ವಂತ ಕೆಲಸ ಸಣ್ಣ ರೀತಿಯಲ್ಲಿ ಶುರು ಮಾಡಿದ್ದೇವೆ. ಅಂದ್ರೆ ಅಲ್ಪ ಸಮಯದಲ್ಲಿ ನೀವು ವಿದ್ಯಾವಂತರಾಗಿ ನಿಮ್ಮ ಕಾಲ ಮೇಲೆ ನಿಲ್ಲುವಂತ ಸ್ವೋದ್ಯೋಗವನ್ನ ಕೈಗೊಂಡು ಇದೀಗ 21 ವರ್ಷಗಳನ್ನ ಕಳೆದಿದ್ದೀರಿ. ಈ ನಡುವೆ ನಿಮಗೆ ಆರಂಭದ ಕೆಲಸಗಳು ಯಾವೆಲ್ಲ ಕೆಲಸಗಳನ್ನು ಮಾಡ್ತಿದ್ರಿ? ಆರಂಭದಲ್ಲಿ ತುಂಬಾ ಕಷ್ಟ ಆಗಿತ್ತು. ಯಾಕಂತ ಹೇಳಿದ್ರೆ ಮಾಹಿತಿ ಕೊರತೆ ಇತ್ತು, ಜನರ ಸಂಪರ್ಕ ಇರಲಿಲ್ಲ. ಆವಾಗ ಒಂದು ರೀತಿಯಲ್ಲಿ ಮಾಹಿತಿ ಕೊರತೆ, ಹಾಗೆ ಹಣದ ಕೊರತೆ ಇತ್ತು. ನಮ್ದಂದ್ರೆ ಒಳ್ಳೆ ವೆಲ್ ಫ್ಯಾಮಿಲಿ ಅಲ್ಲ, ತೀರಾ ಬಡತನದಿಂದಂತ ದೊಡ್ಡ ಫ್ಯಾಮಿಲಿ ಬಂದಂತ ದೊಡ್ಡ ಫ್ಯಾಮಿಲಿ. ಅದರಿಂದ ತುಂಬಾ ಕಷ್ಟ ಆಗಿತ್ತು. ಹಾಗೆ ನಮ್ಮ ತಂದೆಯವರ ಮಾರ್ಗದರ್ಶನ, ಗುರುಗಳ ಆಶೀರ್ವಾದ, ಹಾಗೆ ನಮ್ಮ ದೇವರ ಪ್ರೇರಣೆ ಏನೋ ಗೊತ್ತಿಲ್ಲ. ಅಂತೂ 2025 ಅನ್ನುವಾಗ ಶೃಂಗೇರಿ ಜಗದ್ಗುರು ಪೀಠಕ್ಕೆ ನಮ್ಮಿಂದ ಒಂದು ರಥದ ಕೆಲಸ, ಚಿನ್ನದ ರಥದ ಕೆಲಸ ಮಾಡುವಂತ ಸುಯೋಗ ಬಂತು. ಅದನ್ನೊಂದು ಹೇಳ್ಬೇಕಾಗ್ತದೆ. ಈ ನಡುವೆ ನೀವು ಆರಂಭದ ದಿನಗಳಲ್ಲಿ ಈ ಬೆಳ್ಳಿಯ ಕೆಲಸ ಅಥವಾ ಇದರಲ್ಲಿ ಬಂದ ಸವಾಲುಗಳು, ನೀವು ಮಾಡಿರುವಂತ ಕೆಲಸ, ಇದರ ಬಗ್ಗೆ ವೀಕ್ಷಕ. ಆರಂಭದ ದಿನಗಳಲ್ಲಿ ಕೆಲಸ ತಗೊಂಡಿರ್ತೇವೆ, ಕೆಲಸದ ಬಗ್ಗೆ ಅಷ್ಟೊಂದಾದ ಮಾಹಿತಿ ಇರುವುದಿಲ್ಲ. ಅಂದ್ರೆ ಮಾಡ್ಬೋದು ಅಂತ ಹೇಳುವಂತ ಒಂದು ಹುಚ್ಚು ಧೈರ್ಯ. ಆದ್ರಿಂದ ಸಮಯದ ಕೊರತೆಯಲ್ಲೂ ನಾವು ಕೆಲಸಗಳನ್ನು ತಗೊಂಡಿದ್ವಿ. ಆ ಕೆಲಸಗಳನ್ನು ನಾವು ಪೂರ್ಣ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗ್ಬೇಕಾದ್ರೆ ನಮ್ಮ ಒಟ್ಟಿಗಿದ್ದ ಕುಶಲಕರ್ಮಿಗಳು, ಸಿಬ್ಬಂದಿ ಮುಖ್ಯ. ಅವ್ರದ್ದೆಲ್ಲ ಸಹಕಾರ ತುಂಬಾ ಅಗತ್ಯ ಇರ್ತದೆ. ಯಾಕಂತ ಹೇಳಿದ್ರೆ ಒಂದು ಕೆಲಸ ಹಾಳಾಗ್ತದೆ, ಹಾಳಾಗುವಾಗ ಕೊಡ್ಲಿಕ್ಕೆ ಸಮಯ ಇರುವುದಿಲ್ಲ. ಆ ಕೆಲಸವನ್ನು ಪುನಃ ಅದನ್ನು ಮಾಡಬೇಕಾದ್ರೆ ಅದು ಕಠಿಣ ಪರಿಶ್ರಮ ಬೇಕಾಗ್ತದೆ. ಅದನ್ನೆಲ್ಲ ಮಾಡಿ ನಮ್ಮೊಟ್ಟಿಗೆ ಅವರು ಸುಮಾರು 20 ವರ್ಷದಿಂದ ಎಲ್ಲರೂ ಇದ್ದಾರೆ ನಮ್ಮೊಟ್ಟಿಗೆ, ಸುದೀರ್ಘ ಸಮಯದಿಂದ ಅವರಿದ್ದಾರೆ. ಅವರಿದ್ದರಿಂದ ನಮಗೆ ಸಾಧ್ಯವಾಯಿತು. ಹಾಗೆ ಅವರಿಗೂ ನಾವು ಒಂದು ಕೃತಜ್ಞತೆ ಹೇಳ್ತಾ ಇದ್ದೇವೆ. ಒಂದು ಮನೆಯಾಗಿ ಎಲ್ಲರೂ ಕೆಲಸ ಮಾಡಿ ಯಶಸ್ವಿ. ಆರಂಭದ ದಿನಗಳಲ್ಲಿ ಯಾವ ದೇವಸ್ಥಾನಗಳಿಗೆ ಮುಖ್ಯವಾಗಿ ಕೆಲಸಗಳನ್ನ ಕೊಟ್ಟಿದ್ರಿ, ಯಾವ ಕೆಲಸಗಳನ್ನು ಕೊಟ್ಟಿದ್ರಿ? ಆರಂಭದ ದಿನಗಳಲ್ಲಿ ನಾವು ನಮ್ಮ ವಿಜಯ ಮೆಟಲ್ಸಿನ ಪದ್ಮನಾಭ ರಾವ್ ಅಂತ ಹೇಳಿದ್ರಿ, ಈಗ ಇಲ್ಲ ಅವರು. ಅವರನ್ನು ನಾವು ಅವಿಸ್ಮರಣೀಯ ವ್ಯಕ್ತಿ ಅವರು ನಮ್ಮ ಜೀವನದಲ್ಲಿ. ಹಾಗೆ ಅವರ ಮಗ ವಿಜಯ ರಾಘವರಾವ್ ಅವರು ಹಾಗೆ ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಅವರಿಗೆ ಎಂತ ಕೆಲಸ ವಹಿಸ್ಕೊಳ್ತಿದ್ರು, ಅದನ್ನು ಕಷ್ಟ ಇದ್ರು ನೀನು ಮಾಡು, ನಿನ್ನಿಂದ ಸಾಧ್ಯ ಉಂಟು, ಆಗ್ತದೆ, ಅದಕ್ಕೆ ಎಂತ ಆಗ್ಬೇಕು ಹೇಳುವಂತ ಒಂದು ಪ್ರೋತ್ಸಾಹದ ಮಾತುಗಳು. ಹಾಗೆ ಸಹಕಾರ, ಖಾಲಿ ಮಾತು ಮಾತಾಡಿದ್ರೆ ಆಗುದು, ಅದಕ್ಕೆ ತಕ್ಕಂತ ಪ್ರೋತ್ಸಾಹ. ಅವರ ಒಂದು ಪ್ರೋತ್ಸಾಹದಿಂದ ನಾವು ಈ ಮಟ್ಟದ ಒಂದು ನಮ್ಮ ಉದ್ಯಮ ಬೆಳಿಲಿಕ್ಕೆ ನಮಗೆ ಸಾಧ್ಯ ಆಯಿತು. ನಾವು ಮೊದಲು ನಮ್ಮ ಹತ್ರ 2-3 ಜನದಿಂದ ಆರಂಭವಾದ ಉದ್ಯಮ ಈಗ ಸುಮಾರು 22 ಮಂದಿ ನಮ್ಮೊಟ್ಟಿಗೆ ಒಂದು ನಿರಂತರವಾಗಿ ಕೆಲಸ ಮಾಡುವ ರೀತಿಯಲ್ಲಿ ನಡೀತಾ ಬಂದಿದೆ. ಒಳ್ಳೆಯದು. ಇಷ್ಟು ಜನರಿಗೆ ನೀವು ಅನ್ನ ಕೊಡ್ತಿದ್ರಿ ಪರೋಕ್ಷವಾಗಿ ಅಂತ ಹೇಳ್ಬೋದು. ಈ ರೀತಿ ಒಳ್ಳೆಯದು ವಿಷಯ. ನಿಮಗೆ ಇದರಲ್ಲಿ ಅಭಿನಂದನೆಗಳು. ಆಮೇಲೆ ನೀವು ಆರಂಭದ ದಿನಗಳಿಗೆ ಮಾಡಿದ ದೇವಸ್ಥಾನಗಳಿಗೆ ಯಾವ ಎಲ್ಲ ದೇವಸ್ಥಾನ? ನಾವು ಆರಂಭದ ದಿನಗಳಲ್ಲಿ ನಂದಿಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಮಂದರ್ತಿ ದೇವಸ್ಥಾನ, ಹಾಗೆ ಮಂತ್ರಾಲಯ ಶ್ರೀ ಗುರುರಾಘವೇಂದ್ರ ಮಠ, ಬೆಂಗಳೂರು ಜಯನಗರ ಗುರುರಾಘವೇಂದ್ರ ಮಠ. ಹಾಗೆ ತುಂಬಾ ಕೆಲಸಗಳು ಖಾಲಿ ರಾಜ್ಯದಲ್ಲಿ ಅಲ್ಲಿದ್ರೆ ಹೊರ ರಾಜ್ಯಗಳಲ್ಲೂ, ತಮಿಳುನಾಡು, ಗೋವಾ, ಆಂಧ್ರ ಪ್ರದೇಶ, ಮುಂಬೈ ಮುಂತಾದ ಜಾಗಗಳಲ್ಲಿಯೂ ನಾವು ಕೆಲಸಗಳನ್ನು ಮಾಡಿದ್ದೇವೆ. ಹಾಗೆ ನಮ್ಗೆ ಮಾತೃಶ್ರೀ ಹೇಮಾವತಿ ಹೆಗ್ಡೆ ಅವರು, ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಡೆ ಅವರು, ಅವರ ಸಹ ಆಶೀರ್ವಾದ. ಅವರು ಏನಾದರೂ ಆ ಕ್ಷೇತ್ರದ ಕೆಲಸಗಳಿದ್ರೆ ನಮಗೆ ಕೊಡ್ತಾರೆ, ಮಾಡ್ತಾ ಇದ್ದೇವೆ. ಈಗ ಸುಮಾರು 6 ವರ್ಷದಿಂದ ಶೃಂಗೇರಿ ಮಠದ ಜಗದ್ಗುರುಗಳು ಅವರ ಮಠದ ಕೆಲಸಗಳು ನಮ್ಮ ಕೃಷ್ಣಮೂರ್ತಿ ಅವರ ಒಂದು ಮೂಲಕವಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅವರನ್ನು ನಾವು ಸ್ಮರಿಸಿಕೊಳ್ಬೇಕಾಗ್ತದೆ ಈ ಸಮಯದಲ್ಲಿ. ಆಮೇಲೆ ನೀವು ಪಲ್ಲಕ್ಕಿ ಇತ್ಯಾದಿ ಕೆಲಸ ಮಾಡಿದ್ರೆ, ಆಮೇಲೆ ಹಾಗೇನೆ ಬೆಳ್ಳಿಯ ರಥಗಳನ್ನು ಮಾಡಿದ್ದು ಯಾವ ಯಾವ ದೇವಸ್ಥಾನಗಳಿಗೆ? ಬೆಳ್ಳಿಯ ರಥಗಳನ್ನು ನಾವು ಮೊದಲಾಗಿ ಮಾಡಿರುವಂತದ್ದು ರಮನಾಥಪುರ ಸುಬ್ರಹ್ಮಣ್ಯ ದೇವಸ್ಥಾನ. 2ನೇ ರಥ ನಮ್ದು ಸಿಂಹನಗದ್ದೆ ಎನ್ನಾರ್ಪುರ ಜೈನ್ ಟೆಂಪಲ್ಗೆ. ಆಮೇಲೆ ಹುಣಸೂರು ಒಂದು ದುರ್ಗಮ್ಮ ಗುಡಿಗೆ ಮಾಡಿದ್ದೇವೆ. ಆಮೇಲೆ ನಮ್ಮ ತಂದೆಯವರ 70ನೇ ಶಾಂತಿ ಬಗ್ಗೆ ನಾವೇ ನಮ್ಮ ಕುಟುಂಬದವರೆಲ್ಲ ಸೇರಿ ಒಂದು ಮಾಳ ದುರ್ಗಾ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ
ದಾನದ ರೂಪದಲ್ಲಿ ಒಂದು ಕೊಟ್ಟಿದ್ದೇವೆ. ಇದೀಗ 5ನೇ ರಥ. ಇದು ಶೃಂಗೇರಿ ಜಗದ್ಗುರು ಪೀಠ ಅದರ ಬ್ರಾಂಚ್ ಬ್ಯಾಂಗ್ಳೂರಲ್ಲಿದೆ, ಚಾಮರಾಜಪೇಟೆ ಶ್ರೀ ಶಾರದಾಂಬ ಮಠ ಶೃಂಗೇರಿ ಅಂತ. ಅದಕ್ಕೆ ಇದನ್ನು ಗುರುಗಳ ಆಶೀರ್ವಾದದಿಂದ ಅವರ ಅಪ್ಪಣೆ ಮೇರೆಗೆ ಮಾಡಿಕೊಟ್ಟಿದ್ದೇವೆ. ಇದರಲ್ಲೆಲ್ಲ ನೀವು ಹಿಂದೆ ಮಾಡಿದ ಬೆಳ್ಳಿ ರಥಗಳಲ್ಲಿ ಎಷ್ಟೆಷ್ಟು ಬೆಳ್ಳಿಗಳನ್ನು ಉಪಯೋಗಿಸಲಾಗಿದೆ? ಸುಮಾರು ಅವರ ಯಾರು ಮಾಡಿಸ್ತಾರೆ ಅವರ ಬಜೆಟಿಗೆ ತಕ್ಕಂತೆ 100 kg, 75 kg, 110 kg ಆ ಥರ ವಿವಿಧ ತೂಕದ ಪ್ರಮಾಣದಲ್ಲಿ ರಥಗಳ ಕೆಲಸ ನಡೆದಿದೆ. ಆಮೇಲೆ ಈಗ ನೀವು ಆರಂಭದ ದಿನಗಳಲ್ಲಿ ಬೆಳ್ಳಿಯ ಕೆಲಸ ಮಾಡುವುದಕ್ಕೂ ಇವತ್ತಿನ ಬೆಳ್ಳಿಯ ಕೆಲಸ ಮಾಡುವುದಕ್ಕೂ ಬೆಳ್ಳಿಯ ಕ್ರಯ ಏನಾಗಿದೆ, ಇದರ ಖರ್ಚುಗಳು ಏನಾಗಿದೆ? ನಾವು ಮೊದಲಾಗಿ ಪ್ರಾರಂಭ ಮಾಡ್ತಾ ಕೆಜಿಗೆ 13,000 ರೂಪಾಯಿ, ಈಗ 1,38,000 ಆಗಿದೆ. ಅಂದ್ರೆ 10 ಪಟ್ಟೆ ತುಂಬಾ ಜಾಸ್ತಿ ಆಗಿದೆ. ಆಮೇಲೆ ಆರಂಭದ ದಿನಗಳಲ್ಲಿ ಈಗ ಇದ್ದ ಹಾಗೆ ಎಕ್ವಿಪ್ಮೆಂಟ್ಸ್ ಅಂದ್ರೆ ಮಿಷನರಿಗಳು ಇರಲಿಲ್ಲ, ಹೆಚ್ಚಾಗಿ ಜಾಸ್ತಿ ಕೈಯಲ್ಲಿಯೇ ಮಾಡ್ತಿದ್ದೆ, ಮತ್ತೆ ಪರಿಚಯ ಇರಲಿಲ್ಲ. ಈಗ ಆದರೆ ಕೆಲವು ಪರಿಚಯ ಇದ್ದದ್ರಿಂದ ಕೆಲವು ಕೆಲಸಗಳು ನಮಗೆ ಮಿಷನರಿ ನಮ್ಮ ಹತ್ರ ಇರದಿದ್ರು ಬೇರೆಯವರ ಸಹಕಾರ ತಗೊಂಡು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಮುಂಚಿಗಿಂತ ಇವಾಗ ಫಿನಿಶಿಂಗ್ ಅಂದ್ರೆ ಕೆಲಸದ ನೈಪುಣ್ಯತೆಯನ್ನು ಜಾಸ್ತಿ ತೋರಿಸಲಿಕ್ಕೆ ಅವಕಾಶ. ಆಮೇಲೆ ಈಗ ಇತ್ತೀಚೆಗೆ ಜಗದ್ಗುರುಗಳ ಪೀಠದ ಬ್ರಾಂಚಿಗೆ ಸಮರ್ಪಿಸಲ್ಪಟ್ಟ ರಥದಲ್ಲಿ ಏನೆಲ್ಲ ಉಪಯೋಗ ಮಾಡಿದ್ರಿ? ಇತ್ತೀಚೆಗೆ ನಡೆದಂತ ರಥದ ಕೆಲಸದಲ್ಲಿ ಅದು ಮೂಲತಃ ಮರದ ಕೆಲಸ ಆಗಿತ್ತು. ಅದಕ್ಕೆ ತಾಮ್ರಕ್ಕೆ ಮೇಲೆ ಚಿನ್ನದ ಲೇಪ ಮಾಡಿರ್ತೇವೆ. ತಾಮ್ರ, ಕಂಚು ಮೊದಲಾದ ವಸ್ತುಗಳನ್ನು ಬಳಸಿಕೊಂಡು ರಥದ ಕೆಲಸ ನಡೆದಿರ್ತದೆ. ಹಾಗೆ ನಾವು 2025ನೇ ಒಂದು ಜನವರಿ ತಿಂಗಳಲ್ಲಿ ಕುಂಭಮೇಳದ ಸಮಯದಲ್ಲಿ ಜಗದ್ಗುರುಗಳ ಅಣತಿಯಂತೆ ಕಾಶಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವಿಮಾನ ಗೋಪುರಕ್ಕೂ ಕೂಡ ತಾಮ್ರದ ಹೊದಿಕೆ ಮಾಡಿ ಚಿನ್ನದ ಲೇಪದ ಕೆಲಸವನ್ನು ಮುಗಿಸಿರ್ತೇವೆ. ಹಿಂದೂ ಸಂಸ್ಕೃತಿಯ ಒಂದು ಕೇಂದ್ರ ಸ್ಥಾನ, ನಮಗೆ ಕಾಶಿ ಅಂದ್ರೆ ಅದೊಂದು ದೊಡ್ಡ ಸ್ಥಾನ. ಆ ಸ್ಥಾನದಲ್ಲಿ ನಿಮಗೆ ಕೆಲಸ ಸಿಕ್ಕಿರೋದು ನಿಮ್ಮ ಗುರು ಹಿರಿಯರು ಹಾಗೆ ದೇವರು ಗುರುಗಳು ಎಲ್ಲರ ಅನುಗ್ರಹ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ಅಂತ ಕೆಲಸಗಳನ್ನು ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆಗಳು. ನಮ್ಮ ಚಿತ್ಪಾವನ ಸಮಾಜದಲ್ಲಿ ಇದೊಂದು ದೊಡ್ಡ ಪ್ರತಿಭೆಯಾಗಿ ನೀವು ಬೆಳೀತಾ ಇದ್ದೀರಿ. ಒಳ್ಳೆಯದು, ಉತ್ತರೋತ್ತರ ಭವಿಷ್ಯವತ್ತು ಇರಲಿ ಅಂತ ನಮ್ಮ ಕಡೆಯಿಂದ ನಾವು ಹಾರೈಸ್ತಾ ಇದ್ದೀವಿ. ಇರಲಿ. ಆಮೇಲೆ ವಿಮಾನ ಗೋಪುರ ಆಯಿತು, ಆವಾಗ ನಿಮಗೆ ಇಲ್ಲಿಂದ ಅಲ್ಲಿವರೆಗೆ ಹೋಗುದು ಬರುದು ಅದೆಲ್ಲ ತುಂಬ ಕಷ್ಟ ಅಂತ ಅನಿಸ್ಲಿಲ್ವ? ಈಗ ಕಷ್ಟ ಇತ್ತು, ಆದ್ರೂ ಗುರುಗಳ ಅಣತಿ ಅಂತ ಸುಮಾರು 28 ದಿನಗಳಲ್ಲಿ ಕಾಲಾವಕಾಶವೂ ಕಮ್ಮಿ ಇತ್ತು. ನಮ್ಮ ನುರಿತ ತಂಡ ಇದ್ದದ್ರಿಂದ ಅದು ತುಂಬಾ ಏನು ಕಷ್ಟ ಆಗಲಿಲ್ಲ. ಆ ನುರಿತ ತಂಡಕ್ಕಿಂತಲೂ ಗುರುಗಳ ಸಂಕಲ್ಪ, ದೃಢ ಸಂಕಲ್ಪ ಮತ್ತೆ ಗುರುಗಳ ಆಶೀರ್ವಾದ ಅದು ನಮಗೆ ತುಂಬಾ ಒಂದು ಪ್ರಚೋದನೆ ಸಿಕ್ಕಿ ಆ ಕೆಲಸ ಆ ಹೊತ್ತಿಗೆ ಸಮಯಕ್ಕೆ ಸರಿಯಾಗಿ ಮುಗಿಸುವ ಹಾಗೆ ಅನುಕೂಲ ಆಯಿತು. ಆಮೇಲೆ ಈಗ ಮೊನ್ನೆ ಮಾಡಿದ ಚಿನ್ನದ ರಥದಲ್ಲಿ ಏನೆಲ್ಲ ಇತ್ತು? ಚಿನ್ನದಲ್ಲಿ ರಥದಲ್ಲಿ ಅಷ್ಟಲಕ್ಷ್ಮಿಗಳುಂಟು. ಅಷ್ಟಲಕ್ಷ್ಮಿ, ಆಮೇಲೆ ಶಾರದಮ್ಮನವರ ಪ್ರತಿಮೆ ಇದೆ, ಜಗದ್ಗುರು ಶಂಕರಾಚಾರ್ಯರ ಪ್ರತಿಮೆ ಇದೆ, ಶೃಂಗೇರಿ ಲಾಂಛನ ಇದೆ, ಹಾಗೆ ಅದಕ್ಕೆ ಒಂದು ದೇವರು ಕೂರ್ಲಿಕ್ಕೆ ಒಳ್ಳೆ ಒಂದು ಸಿಂಹಾಸನ ಕೂಡ ಇದೆ ಅದರಲ್ಲಿ. ಇದೀಗ ನೀವು ಬೆಂಗಳೂರಿಗೆ ಹೋಗಿ ತಲುಪಿಸಿ ಬಂದಿದ್ದೇವೆ. ಈಗ ನಾಡಿದ್ದು ವಿಜಯದಶಮಿ ಅಂದು ಅದು ಕ್ಷೇತ್ರದಲ್ಲಿ ಅನಾವರಣಗೊಂಡು ಪೂಜಾ ವಿಧಿಗಳೊಂದಿಗೆ ಅಲ್ಲಿ ಪ್ರಥಮ ರಥೋತ್ಸವ ನಡೀಲಿಕ್ಕೆ. ಆಮೇಲೆ ನಿಮ್ಮ ಸಾಮಾಜಿಕವಾಗಿ ನಿಮ್ಮ ಕಳಕಳಿ ಏನೆಲ್ಲ ಇದೆ? ಈ ತಾನು ಬೆಳೆಯುವುದರೊಟ್ಟಿಗೆ ಸಮಾಜಕ್ಕೂ ಏನೋ ಕೊಡ್ತಾ ಇದ್ದೀರಿ? ಸಮಾಜದಲ್ಲಿ ಸಮಾಜಮುಖಿ ಅಂದ್ರೆ ನಾವು ಬಂದದ್ದೇ ಸಮಾಜದಿಂದ. ಸಮಾಜದ ಸಹಕಾರಲ್ಲಿದ್ರೆ ನಾವು ಸಮಾಜದಲ್ಲಿ ಈ ಮಟ್ಟದಲ್ಲಿ ನಮ್ಮ ಉದ್ಯಮ ಬೆಳಿಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರಿಂದ ನಾವು ಈ ಸಮಾಜಕ್ಕೋಸ್ಕರ ಈ ಅಪಘಾತ ನಡೆದ ಸಂದರ್ಭದಲ್ಲಿ ಯಾರಿಗಾದ್ರೂ ರಕ್ತದ ಅವಶ್ಯಕತೆ ಇದ್ರೆ ನಮ್ಮ ಟೀಮ್ನವರು ಅಥವಾ ನನ್ನ ಸಹೋದ್ಯೋಗಿಗಳು ಅಥವಾ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಬ್ಲಡ್ ಡೊನೇಟ್ ಕೂಡ ಮಾಡ್ತೇವೆ. ಸಾಧಾರಣ ಬ್ಯಾಂಗ್ಳೂರ್, ಇದು ಕುಂದಾಪುರ ಆಗಲಿ, ಉಡುಪಿ ಆಗಲಿ, ಮಂಗಳೂರು ಆಗಲಿ, ನಾವು ಎಂಥದ ಯಾವ ಫಲಾಪಕ್ಷ ಇಲ್ಲದೆ ನಾವು ನಮ್ಮ ಸ್ವಂತ ಖರ್ಚಿಂದ ಹೋಗಿ ಅವರಿಗೆ ಒಂದು ಉಚಿತ ರಕ್ತದಾನವನ್ನು ಮಾಡಿ ಬರ್ತೇವೆ. ಹಾಗೆ ಯಾರಾದ್ರೂ ಮನೆ ಕಟ್ಟುವವರಿಗಾಗ್ಲಿ, ವಿದ್ಯಾಭ್ಯಾಸಕ್ಕಾಗ್ಲಿ ಅಥವಾ ಕಾಯಿಲೆಯವರಿಗಾಗಲಿ ನಮ್ಮಿಂದ ಕೂಡಿದಷ್ಟು ತುಂಬಾ ಜನ ಬರ್ತಾ ಇರ್ತಾರೆ, ಆದಷ್ಟು ನಾವು ನಮ್ಮಿಂದ ಕೂಡಿದಷ್ಟು ಒಂದು ಸಹಕಾರವನ್ನು ಕೊಡ್ತಾ ಇದ್ದೇವೆ. ಸದ್ಯ ನಾನು ಕೂಡ್ಬೆಟ್ಟು ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ STMC ಅಧ್ಯಕ್ಷನಾಗಿದ್ದೆ. ಹಾಗೆ ಅಲ್ಲಿಯೂ ನಮ್ಮ ತುಂಬಾ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ತುಂಬಾ ಸಹಕಾರವನ್ನು ಎಲ್ಲರ ಸಹಕಾರದೊಂದಿಗೆ ನಾವು ನೀಡ್ತಾ ಇದ್ದೇವೆ. ನಿಮ್ಮದೊಂದು ಮೊಬೈಲ್ ಸಂಖ್ಯೆ ನಮ್ಮ ವೀಕ್ಷಕರಿಗಾಗಿ ಒಂದು ನಮ್ಮ ಎಮರ್ಜೆನ್ಸಿ ಭವಾನಿ ಶಂಕರ ಶಿಲ್ಪಕಲಾ ಕೇಂದ್ರ ಶೆಟ್ಟಿಬೆಟ್ಟು ಕೆರವಾಶ ಅಂತ ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆಯಲ್ಲಿ. ನಮ್ಮ ದೂರವಾಣಿ ಸಂಖ್ಯೆ 9449200695. ಇನ್ನೊಂದು ದೂರವಾಣಿ ಸಂಖ್ಯೆ 9980772795. ಹೀಗೆ ನಮಗೆ ಇಷ್ಟೊತ್ತು ಸಹಕರಿಸಿದ ಎಲ್ಲ ನಮ್ಮ ಯಾರಿದ್ದಾರೆ ಕಸ್ಟಮರ್ಸ್ಗಳು ಅವರಿಗೆ ಮೊದಲಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಂದೆಯೂ ನಮ್ಮ ಈ ಒಂದು ಉದ್ಯಮ ಬೆಳೆಸಲಿಕ್ಕೆ ಎಲ್ಲರ ಸಹಕಾರವನ್ನು ಬೇಡಿಕೊಳ್ಳುತ್ತಾ ನಮ್ಮಿಂದ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ ಅಂತ ಬೇಡ. ಮುಂದೆ ನಮಗೆ ಇದೇ ರೀತಿ ಒಳ್ಳೆಯ ಸಮಾಜಮುಖಿ
ಕೆಲಸ ಮಾಡಲಿಕ್ಕೆ ಒಂದು ನಮಗೆ ಸಹಕಾರ ಕೊಟ್ಟು ನಮ್ಮಿಂದಾಗಿ ಸಮಾಜಕ್ಕೆ ಏನಾದರೂ ದೊರಕುವ ಹಾಗೆ ಎಲ್ಲರೂ ಸಹಕರಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಮೊದಲಾಗಿ ನಮ್ಮ ಈ ಇಷ್ಟು ದೊಡ್ಡ ಜವಾಬ್ದಾರಿಯುತ ಕೆಲಸವನ್ನು ನೀಡಿದಂಥ ಶೃಂಗೇರಿ ಗುರುಗಳಿಗೆ ಮತ್ತು ಅಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ತುಂಬ ಕೃತಜ್ಞತೆಗಳನ್ನು ಹೇಳುತ್ತಾ, ನಮ್ಮ ಸಿಬ್ಬಂದಿ ವರ್ಗಕ್ಕೂ ಕೃತಜ್ಞತೆಯನ್ನು ಹೇಳುತ್ತಾ, ಮುಂದೆ ನಮಗೆ ಈ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಸಮಾಜದಿಂದ ನಾವು ಬಯಸುತ್ತಾ ಒಳ್ಳೆಯ ಸಹಕಾರವನ್ನು ಕೋರುತ್ತಾ ಎಲ್ರಿಗೊಂದು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ.
dim dim kita dum tom tak dinna kita dum demita rim tak dum tom tak dinna dum
ನಮ್ಮದು ಇಲ್ಲಿ ಕೆರವಾಶೆ ಶೆಟ್ಟಿಬೆಟ್ಟು ಮನೆಯಲ್ಲಿ ವಾಸ್ತವ್ಯವಾಗಿದ್ದೇವೆ. ನಾವು ಸುಮಾರು ಇಲ್ಲಿ ಬಂದು 90 ವರ್ಷಗಳಾಗಿರ್ಬೋದು. ನಾವು ಮೂಲತಃ ಕೃಷಿಕರು. ಹಾಗೆ ನಮ್ಮ ತಂದೆಯವರು, ತಾಯಿಯವರು, ಹಾಗೆ ದೊಡ್ಡ ಕುಟುಂಬ ಅಂತೂ ಎಲ್ಲರೂ ಹೊಂದಾಣಿಕೆಯಿಂದ ಕೃಷಿ ಮೂಲಕ ಜೀವನ ಸಾಗಿಸಿಕೊಂಡಿದ್ದರು. ಹೊರಬರುತ್ತಾ ನನಗೆ ಮದುವೆ ಆಗಿ ನನಗೆ 2 ಮಕ್ಕಳು, ಶಶಿಧರ ಮತ್ತು ಶಶಾಂಕ. ಹಾಗೆ ಅವರು ಶಶಿಧರ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದರಿಂದ ಹತ್ತಿರದವರ ಸೂಚನೆಯಂತೆ ಶಿಲ್ಪಕಲ ಕೆಲಸವನ್ನು ಕಲೀಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಹಾಗೆ ಸುಧಾಕರ ಡೊಂಗರೆಯವರಿಗೆ 4 ವರ್ಷ ಇದನ್ನು ಕಲಿತು ಇಲ್ಲಿ ಸುಮಾರು 2004ನೇ ಇಸ್ವಿಯಲ್ಲಿ ಆರಂಭಿಸಿದ ಈ ಶಿಲ್ಪಕಲಾ ಕೇಂದ್ರ ಇವತ್ತಿನವರೆಗೆ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಸುಮಾರು ಒಂದು 15 ಮಂದಿ ಕಾಯಂ ಕೆಲಸಕ್ಕೆ ಇದ್ದು ಬೇರೆ ಬೇರೆ ದೇವಸ್ಥಾನಗಳು, ಶೃಂಗೇರಿ, ಧರ್ಮಸ್ಥಳ, ಉಡುಪಿ, ಬೆಂಗಳೂರು ಆದಿ ಬೇರೆ ಬೇರೆ ಪ್ರಸಿದ್ಧ ಕ್ಷೇತ್ರಗಳ ದೇವಾಲಯ ದೈವಗಳ ಕೆಲಸಗಳು ಬಂದು ಸಸೂತ್ರವಾಗಿ ನೆರವೇರಿಸಿಕೊಟ್ಟಂಥ ಇದೊಂದು ಸಂದರ್ಭದಲ್ಲಿ ತುಂಬ ಸಂತೋಷವಾಗ್ತಾ ಇದೆ. ಹಾಗೆ ಮೊನ್ನೆ ನಮ್ಮ 70ನೇ ವರ್ಷ ಶಾಂತಿಯಲ್ಲಿ ನಾವೊಂದು ಮರದ ರಥವನ್ನು ಮಾಡಿ ವೆಂಕಟರಮಣ ಲಕ್ಷ್ಮೀ ವೆಂಕಟ ದೇವಸ್ಥಾನಕ್ಕೆ ನಾವು ಸಮರ್ಪಿಸಿದ್ದೇವೆ. ತದನಂತರ ಶೃಂಗೇರಿ ಮೂಲಕ ನಮಗೆ ಚಾಮರಾಜಪೇಟೆ ಶಂಕರ ಮಠಕ್ಕೊಂದು ರಥ ಮಾಡುವ ನಮಗೆ ಒಂದು ಯೋಗ ಬಂತು. ಹಾಗೆ ಮೊನ್ನೆ ಅದರ ಕೆಲಸ ಪೂರೈಸಿ ಅದನ್ನು ಮುಟ್ಟಿಸಿದ್ದೇವೆ ನಾವು. ಹಾಗೆ ಈ ಕೆಲಸದಲ್ಲಿ ಶಶಿಧರನು ತುಂಬ ತನ್ನನ್ನು ತಾನು ತೊಡಗಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾನೆ. ತುಂಬ ಸಂತೋಷದ ವಿಚಾರ. ಶಶಾಂಕನು ಪದವೀಧರನಾಗಿ CS ಮಾಡಿ ಲಾ ಮಾಡಿ ಅವನು ಈಗ ಕರ್ನಾಟಕ ಬ್ಯಾಂಕಲ್ಲಿ CM ಪೋಸ್ಟಲ್ಲಿ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ. ಹಾಗೆ ನನ್ನ ಶಶಿಧರನ ನಮ್ಮ ಹೆಂಡತಿ ಮನೆಯಲ್ಲೇ ನಮ್ಮೊಟ್ಟಿಗೆ ಇದ್ದು ನಮ್ಮೊಟ್ಟಿಗೆ ಎಲ್ಲ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸಹಕರಿಸ್ತಾ ಇದ್ದಾಳೆ. ಹಾಗೆ ಶಶಿಧರನಿಗೆ 2 ಮಕ್ಕಳು, ಶರಣು, ಶಾರ್ವರಿ. ಹಾಗೆ ನಮ್ಮ ಸಣ್ಣ ಶಶಾಂಕನ ಹೆಂಡತಿ BMS ಮಾಡಿ MD ಆಗಿದೆ. ಅವಳು ಮಂಗಳೂರಲ್ಲಿ ತಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬರುತ್ತಾಳೆ. ಅದೇ ರೀತಿ ನಾವು ಅದಕ್ಕೆ ಬಾಹ್ಯವಾಗಿ ಎಲ್ಲ ಪ್ರೋತ್ಸಾಹವನ್ನು ಇಬ್ಬರಿಗೂ ಕೊಟ್ಟು ಉತ್ತಮ ರೀತಿಯಲ್ಲಿ ಬೆಳೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಇದೆಲ್ಲ ಕಾರಣ ನಮ್ಮ ಕುಲದೇವರು, ಹಿರಿಯರು, ದೈವಗಳು, ಮುಖ್ಯವಾಗಿ ಗ್ರಾಮದೇವರು. ನಾವು ಗ್ರಾಮದೇವರಲ್ಲಿ ಸುಮಾರು 10-15 ವರ್ಷ ಅಲ್ಲಿ ಆಡಳಿತ ಅಧ್ಯಕ್ಷನಾಗಿ ಕೆಲಸ ಮಾಡೋದ್ರಿಂದ ಅಲ್ಲಿಯ ನಮಗೆ ದೇವರ ಅನುಗ್ರಹ ಸಂಪೂರ್ಣವಾಗಿ ಇದೆ. ಇದರಲ್ಲಿ ನಂಬಿದವರಲ್ಲಿ ಅವರು ನಮ್ಮನ್ನು ಕೈ ಹಿಡಿದಿದ್ದಾನೆ ಅನ್ನುವ ಈ ಸಂಗತಿಯನ್ನು ಗಟ್ಟಿಯಾಗಿ ಹೇಳ್ಬೋದು ಅಂತೇಳಿ ಹೇಳಿಕೊಳ್ತಾ ನಮ್ಮ ಈ ಮುಂದೆಯೂ ಅದಲ್ಲದೆ ಎಲ್ಲರ ಸಹಕಾರದೊಂದಿಗೆ ನಮ್ಮ ಈ ಉದ್ಯಮ ನಡೀತಾ ಇದೆ. ಮುಂದೆಯೂ ನಡೀಲಿ, ಎಲ್ಲರ ರೀತಿಯ ಸಹಕಾರ ಸಿಕ್ಕು ದೇವರ ಅನುಗ್ರಹ ಇರಲಿ ಅಂತೇಳಿ ಕೇಳಿಕೊಳ್ತಾ ಅದೇ ರೀತಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳು ಇಲ್ಲಿಗೆ ಸಾಂಗತ್ಯ ಮಾಡ್ತಾ ಇದ್ದೆ. ನನ್ನ ಮಗ ಅಂತ ನನಗೆ ಭಾರಿ ಖುಷಿ ಆಯಿತು. ಅವನು ಬೆಳ್ಳಿ ಕೆಲಸಕ್ಕೆ ಹೋಗಿ 21 ವರ್ಷ ಆಯಿತು. ಹಾಗೆ ಅವನು SLC ಬಿಟ್ಟು ಸುಧಾಕರನ ಮನೆಗೆ ಹೋಗಿ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಮತ್ತು ಅಲ್ಲಿ ಕಲಿತು ಇಷ್ಟು ಏಳಿಗೆ ಆಗಬೇಕಾದ್ರೆ ತುಂಬ ಶ್ರಮ ಪಟ್ಟಿದ್ದಾನೆ. ತುಂಬ 2-3 ರಥಗಳನ್ನು ಮಾಡಿಕೊಟ್ಟಿದ್ದಾನೆ. ಹಾಗೂ ಅವನು ಮೊನ್ನೆ ಬಂಗಾರ ರಥ ಮಾಡಿಕೊಡುವಾಗ ನಮಗೆ ತುಂಬ ಸಂತೋಷ ಆಯಿತು. ಈ ಬೆಳ್ಳಿ ಕೆಲಸ ಶುರು ಮಾಡಿ ಇದಕ್ಕೆ ಸಾರ್ಥಕತೆ ತೋರಿಸಿಕೊಟ್ಟಿದ್ದಾನೆ. ಹೀಗೆ ಎಲ್ಲರೂ ಒಟ್ಟಾಗಿ ಕೆಲಸದವರು ಅಂದರೆ ಕೆಲಸದವರ ಥರ ಇಲ್ಲ, ಅವರೆಲ್ಲ ಮನೆಯವರ ಥರನೇ ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅದು ಇಷ್ಟು ಆಗಲಿಕ್ಕೆ ಸಾಧ್ಯವಾಯಿತು. ಮೂಲು ಕಾರ್ಕಳ ಹಿಡ್ದು ಬರ್ತಾನೆ. ನಾನೊಂದು 5 ವರ್ಷದ ಮೂಲ ಬೇಲೆ ಅಂತಂದಿಲ್ಲ. ನಾನು ಫಸ್ಟಿಗೆ ಬಂಗಾರದ ಬೇಲೆ ಮತ್ತು ಒಂಚೂರು ಸಮಸ್ಯೆ ಬರಬೇಕು ಇಡೇ ಬರ್ತದೆ. 5 ವರ್ಷದ ಮೂಲ ಬೇಲೆ ಅಂತಂದಿಲ್ಲ. ಎಡ್ಡೆ ಪುಣ್ ಬೇಲೆ ದಾಲ ತೊಂದ್ರೆಜ್ಜಿ ಎಡ್ಡೆ ಸ್ಯಾಲರಿ ಪೂರ ಕೊಡ್ತೇರಿ.
ಓಕೆ ದಾಲ ಅಂಚಿನ ಸಮಸ್ಯೆ ದಾಲಜ್ಜಿ ಅಂಡ ಇತ್ಯದ ಸಿಚುವೇಶನ್ ತುನಗ ಒಂದೇ ಬೇಲೆನೆ ಬೆಸ್ಟ್ ಅಂತ ತೋಜುನು ಮೂಲು ಬೆಸಿಗೆ ಅಂಚ ಪುರ मानत नाही रे पिया को मना मानत नाही रे पिया को मना मानत नाही रे बिनती करते मैं तो हार गई रे बिनती करते मैं तो हार गई रे पिया को मनानत नाही रे बिनती करूं पैया परूं बिनती करूं पैया परूं जाओ तो बिवारी वारी वारी रे बिनती करते मैं तो हार गई रे पिया को मनानत नाही रे पिया को मना पिया को मना पिया को मना मन ಎನ್ನ ಪುದಾರು ಅರುಣ್ ಪಂದೆ ನಾನು ಸಾಧಾರಣ ಮೂಲು 3 ವರ್ಷದ ಬುಕ್ಕ ಕೆಲಸ ಮಾಡ್ತಂದ್ರೆ ಎಡ್ಡೆ ಅನುಭವ ಅಂಡು ಮಸ್ತ್ ಕೆಲಸ ಹಿಂಗೆ ಫಸ್ಟ್ ಬರ್ನ ದಾಲ ಕೆಲಸ ಗೊತ್ತಿತ್ತು ಮೂಲು ಸಾಧಾರಣ ಇತ್ತು ಮಾತ ಕೆಲಸದ ಕೆಲಸ ಮಸ್ತ್ ಗೊತ್ತಿತ್ತು ನಗಲು ಪೂರ ದಲ ನಮಕ್ ಎಡ್ಡೆ ಹೆಲ್ಪ್ ಮಲ್ಪೇರು ಗೊತ್ತಾಗ್ನಾಗಲೇ ಮತ್ತೆ ಅಲ್ಲಿ ಪಂದು ಬರ್ಪೇರು ಬೊಕ್ಕ ತನಿಲ ಅಂಚೆನೆ ಎಡ್ಡೆ ಎಂಗ್ ಲೆಕ್ಕನೆ ಕೆಲಸದಾಗ ಲೆಕ್ಕನೇ ಇಪ್ಪಿರಾರು ಯಾರು ಸಂಬಳ ಬರ್ನ ಮಾತ್ರ ಎಂಗ್ಲೆ ದನಿಯ ಮೇರೆ ಎಂಗ್ಲ ದನಿ ಮಾರೆ ಬಂದು ಅನುಭವ ಅದುകൊണ്ട് ಎಂಗ್ಲೊಟ್ಟಿ ಇರ್ತದೆ ಫ್ರೆಂಡ್ ಲೆಕ್ಕನೇ ಇಪ್ಪಿರಾರು ಖುಷಿ ಹಬ್ಬ ಕೆಲಸ ಅನ್ಪರ ಮಲ ಮಲ ದೇವಸ್ಥಾನದ ಕೆಲಸ ಬರ್ನ ಮಸ್ತ್ ಒಂಜಿ ಖುಷಿ ಲಾಭ ಈ ಭವಾನಿ ಶಂಕರ್ ಕಲಾ ಕೇಂದ್ರಡತ್ತೆ ಕೆಲಸ ಮಲ್ಪುಂಡು ಬಂದು ಮನೊಂಜಿ ಮತ್ತೆ ಕೇರ್ನಾಗ ಬಾರಿ ಒಂಜಿ ಹೆಮ್ಮೆ ಆಪನೆಗಳಿಗೆ ಎಡ್ಡೆ ಅನುಭವ ಒಂಜಿ ವೈಟ್ಲ ಬುಡ್ದು ಬಾಡುದು ಇರ್ಬೋದು ದುಡ್ಡು ಆಡು ಒಂಜಿ ರಜೆ ಬೋರ್ಡೆ ಅಂದಲ್ಲ ಒಂದು 2 ದಿನ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ವಿ ನೈಟ್ ಅಂತ ಜಾಸ್ತಿ ಕುಲ್ಲದು ರಜೆ ಪೂರ ಒಂದು ಅಡ್ಜಸ್ಟ್ಮೆಂಟ್ ಕೊರ್ಪೇರು ಬಾರಿ ಖುಷಿ ಆಗ ಕೆಲಸ ಅಂತಾರ ಈಗ ಮಸ್ತ್ ಜನ ಅಲ್ಲ ಇಲ್ಲಾಡು ಪೂರ ಮನಿ ಪನ ಕುಲ್ಲಾರ ಒಂಥರ ಬೇಜಾರ ಕೆಲಸ ಒಂದು ದಿನ ಹೆಚ್ಚಿನ ಇಲ್ಲಾಡು ಕುಲ್ಲಾರ ಬಾರಿ ಬೇಜಾರ ಮಸ್ತ್ ಜನ ಹೆಂಗೆ ಫ್ರೆಂಡ್ಲಿ ದಿಪ್ಪನಾಗ ಕೆಲಸ ಒಟ್ಟು ಮಲ್ತೊಂದು ಇಪ್ಪನಾಗ ಬಾರಿ ಗಮ್ಮತ್ತ ಮೂಲ ಒಂದು ಕೆಲಸ ಮಲ್ಪಾರ ಒಂದು ನೆಮ್ಮದಿ ತಿಕ್ಕೊಂಡು
ನಮಸ್ಕಾರ.
ಯಾನು ಮೂಲು ಮುಲ್ಪ ಶಶಿಧರ್ ಭಟ್ರನ ಎಲ್ಲರೂ ಬೊಳ್ಳಿದ ಬೆಲೆ ಮಾಡ್ತಿದ್ದಿಲ್ಲ ಮೂಲು ಬೊಳ್ಳಿದ ಬೆಲೆ ಶಶಿಧರ್ ಭಟ್ರು ಬೊಳ್ಳಿದ ಬೆಲೆ ಶುರು ಮಾಡ್ತಿದ್ದು 21 ವರ್ಷ ಅಂದು ಯಾನು ಮೂಲು ಬೆಲೆಗೆ ಸೇರಿದು 14 ವರ್ಷ ಅಂದು ಮುಲ್ಪ ನೆರೆಗರೆನೆ ಮುಲ್ಪ ಒಂಜಿ 1 ಕಿಲೋಮೀಟರ್ ದೂರ ಎಣ್ಣೆಲ್ಲು ಆನ ಶಶಿಧರ್ ಭಟ್ರನ ಸಾಡೆ ಸೇರೋಡು ದುಂಬು ಯಾನು ಸುಬ್ರ ಎಲ್ಲೊಂಡೆ ಜಕನ ಆಲ್ಟ್ ಹೌಸ್ 13 ವರ್ಷ ಬೇಲೆ ಮಾಡಿದೆ ಅವಳು ಬೇಲೆ ಕಲ್ತದಾದು 5 ವರ್ಷ ಶಶಿಧರ್ ಭಟ್ರನ ಒಟ್ಟಿಗೆ ಬೇಲೆ ಸೇರಿ ಜಕನ ಆಲ್ಟ್ ಹೌಸ್ ಇಲ್ಲ ಅದೆಲ್ಲ ತೊಂದರೆ ಇತ್ತು ಜಂಗ್ಳಿಗೆ ಅದೆಲ್ಲ ಎಡ್ಡೆ ತೂವಂತೀರು ಎಡ್ಡೆ ಅದೆಲ್ಲ ಒಂಜಿ ಕಂಪನಿ ಚೇಂಜ್ ಅಂದು ಒಂಜಿ ಕಂಪನಿ ಬೇತೆ ಚೇಂಜ್ ಮಲ್ಪಗಂದು ಮನಸ್ಸು ಬರ್ತದೆ ಶಶಿಧರ್ ಭಟ್ರನ ಒಟ್ಟಿಗೆ 14 ವರ್ಷದಂತೆ ಬೇಲೆ ಮಾಡ್ತು 14 ವರ್ಷ ಬೇಲೆ ಮಾಡ್ತಿದ್ಲ ಇನಿ ಮುಟ್ಟಲ್ಲ ಎಂಕೊಂಜಿ ಸ್ವಂತ ಮಲ್ಪೋಡು ಯಾನ್ಲೊಂಜಿ ಶಶಿಧರ್ ಭಟ್ರ ಯಾನ್ಲೊಂಜಿ ದನಿ ಅವಡು ಬಂದ ಒಂಜಿ ಮನಸ್ಸು ಇದ ಮುಟ್ಟಲ್ಲ ಪೂಜೆ ದಯಪಂಡ ಶಶಿಧರ್ ಭಟ್ರು ಆತ ಎಡ್ಡೆ ಎಂಕ್ಲೆ ನಂಜು ವರ್ಕರ್ಸ್ ಆತ ಎಡ್ಡೆ ತಗೊಂಡಿರ್ಲೇರು ಆ ವಿಷಯಡ್ಲ ಒಂಜಿ ಬುಡ್ದು ಪಾಡೊಂದಿದ್ದೀರು ಒಂಜಿ ಸಂಬಳದ ವಿಷಯ ಆ ಸಂಬಳ ತಿಂಗೊಳ್ದ ಒಂಜಿ 2 ತಾರೀಕಿಗೆ ಆ ಪೇಮೆಂಟ್ ಆರೆಗ್ ಬರನೇ ಕೊಡ್ಲಾಡು ಆಂಡ ಎಂಕಲ್ನ ಒಂಜಿ ಪೇಮೆಂಟ್ನಾರು ಕ್ಲಿಯರ್ ಮಾಡಿ ಉಪ್ಪೇರು ಅಂಚಿನ ಒಂಜಿ 10-4 ತಾರೀಕು ಹೋಗು 5 ಜಾಸ್ತಿ ಇದ ಮುಟ್ಟಲು ಕನಂತೀರಾರು ತಿಂಗೊಳ್ದ ಬಾಕಿ ದೀಪುನು 2 ತಿಂಗಳ ಕೊರ್ಪುನು ಅವು ಮತ್ತು ಇದ ಮುಟ್ಟಲ ಅಂಚಿನ ವಿಷಯದಾಗತ್ತಿ ಅಂಚ ಅದು ಎಂಗ್ಲಿಗೆ ಒಂಜಿ ಮೂಲೊಂಜಿ ಕೆಲಸ ಮಲ್ಪರ ಒಂಜಿ ಬಾರಿ ಒಂಜಿ ಉಮೇದುಂಡು ಓಕೆ ಎಡ್ಡೊಂಜಿ ದನಿ ಆರ್ನ ಪಪ್ಪ ಎಡ್ಡೊಂಜಿ ಎಂಗ್ಲಿಗೆ ಒಂಜಿ ಫ್ಯಾಮಿಲಿ ಇತ್ತಿಲ್ಲ ಕಣ್ಣು ಎಂಕ್ಲಿಗೆ ಒಂಜಿ ಎಂಕ್ಲ ಇಲ್ಲು ಬೇತತ್ತು ಒಂದು ಇಲ್ಲು ಬೇತತ್ತು ಎಂಗ್ಲಿಗೆ ಒಂಜಿ ಅಂಚ ಆತ ನೆಟ್ಟು ಒಡನಾಟೋಡು ಬೇಳೆ ಪೂರ ಮಲ್ಪೆ ಡಿಸೈನ್ ಮಲ್ಪೆ ಫಿಟ್ಟಿಂಗ್ ಬೇಸಿಗೆ ಆಲ್ರೌಂಡರ್ ಪೂರ ಬೇಲೆಲ್ಲ ಗೊತ್ತು ಪೂರ ಬೇಲೆಲ್ಲ ಕಲ್ತದೇ ಬೈತು ನಾನು ಫಸ್ಟ್ ಇನ್ನು ಧೂಪ ಬಾರ್ನ ಹಿಡ್ದಿಂಚಿ ಬ್ರಷ್ ಬಾರ್ನ ಹಿಡ್ದಿಂಚಿ ಬಪ್ಪಿಂಗ್ ಮಲ್ಪನ ಹಿಡ್ದಿಂಚಿ ಬೊಟ್ಟುನ ಹಿಡ್ದಿಂಚಿ ಪೂರ ಬೇಲೆ ಕಲ್ತದೇ ಬೈತಾನೆ ಆಲ್ರೌಂಡರ್ ಪೂರ ಬೇಲೆಲ್ಲ ಗೊತ್ತು ಮಾಡಿ ಎಂಗ್ಲೊಂಜಿ ಶೃಂಗೇರಿದ ರಥ ಮಾಡ್ತೆ ಬಂಗಾರದ ರಥ ಅಂಚ ಒಂಜಿ ಮಾತೆರ್ನೆಲ್ಲ ಅಭಿಪ್ರಾಯ ಬಾರಿ ಒಂಜಿ ಎಡ್ಡೆ ಆತಂದು ಮಾತೆರ್ಲಂಜಿ ಎಂಗ್ಲೊಂಜಿ ಮಲ್ತಿನ ಬೇಲೆ ಒಂಜಿ ಎಂಗ್ಲಿಗೆ ಒಂಜಿ ಮಾತೆರ್ನ ಬಾಯಡ್ ಅಂಚೆ ಎಡ್ಡೆ ಪಾತೆರಕ್ಕೆ ಎನ್ನ ಒಂಜಿ ಖುಷಿ ಆಗುಂಡು ಮಲ್ಲ ಬೇಲೆ ಮಲ್ತಿನ ಒಂಜಿ ಎಂಗ್ಲಿಗೆ ಒಂಜಿ ಸಾರ್ಥಕ ಎಂಗ್ಲ ಜೀವನ ಸಾರ್ಥಕ ಇವತ್ತಂದ ಎಂಗ್ಲು ಒಂದು 4-7 ತಿಂಗಳು ಪಿರ ಒಂಜಿ ಕಾಶಿಗೆ ಹೋದು ಕಾಶಿಡು ಬೇಲೆ ಮಲ್ದ ಅಲ್ತಿಡ್ದು ಪ್ರಯಾಗ್ರಾಜ್ ಹೋಯ ಅವಳು ಒಂಜಿ ಎಂಗ್ಲೊಂಜಿ ಯೋಗ ಒಂಜಿ ಅವು ಅಂಚಿನ ಯೋಗ ಮಾತ್ರೆಗಳು ದಿಕ್ಕ ನಾನು ಎಂಗ್ನ ಕೈ ಹಿಡ್ದು 5 ಪೈಸೆ ಖರ್ಚಿದ ಅಂತ ಎಂಗ್ಲು 10 ದೂರ ಹೋದು ಒಂಜಿ ಪ್ರಯಾಗ್ರಾಜಿಗೆ ಹೋದು ಒಂಜಿ ಅವೊಂಜಿ ಯೋಗ ಎಂಗ್ಲ ತಿಕ್ಕಿನ ಎಂಗ್ಲ ಪೂರ್ವಜರು ಮಲ್ದನ ಎಂಗ್ಲ ಪುಣ್ಯದ ಒಂಜಿ ಫಲ ಎಂಕ್ಲೆಗೆ ಅವು ತಿಕ್ಕಿನಿ स्वरूपिणी स्वरराज
ತಾರಕ